ನಮಸ್ಕಾರ. ಇವತ್ತಿನ ವಿಡಿಯೋ ಈ 10 ಷೇರುಗಳು 10 ವರ್ಷಗಳ ಹಿಂದಿನ ವ್ಯಾಲ್ಯೂಯೇಷನ್ನಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಷೇರು ಮಾರುಕಟ್ಟೆ ಕಳೆದ 2 ದಿನದಲ್ಲಿ ಸಿಗ್ನಿಫಿಕೆಂಟ್ ಆಗಿ ಕೆಳಗೆ ಬಿದ್ದಿದೆ. ನಿಫ್ಟಿ ಆಲ್ಮೋಸ್ಟ್ 2.4% ಕೆಳಗೆ ಬಿದ್ದಿದೆ ಕೇವಲ 2 ದಿನದಲ್ಲಿ. ಹೆಚ್ಚಿನ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ 2 ರಿಂದ 5% ಬಿದ್ದಿದೆ. ಮತ್ತೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು 5 ರಿಂದ 20% ಕೆಳಗೆ ಬಿದ್ದಿದ್ದಾವೆ ಇದೇ ಅವಧಿಯಲ್ಲಿ. ಇದರಿಂದಾಗಿ ನಿಫ್ಟಿ ಅಂದಾಜು ಆಲ್ ಟೈಮ್ ಹೈ 20,200 ರಿಂದ 19,100ಕ್ಕೆ ಬಂದು ತಲುಪಿದೆ. ಇಂತಹ ಆಪರ್ಚುನಿಟೀಸ್ ಮಾರುಕಟ್ಟೆಯಲ್ಲಿ ಆಗಾಗ ಬರ್ತಾ ಇರ್ತದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ಹೇಳಿಕೊಳ್ಳುವಂತಹ ಸಂಭ್ರಮದ ಸಮಯ. ಯಾಕಂದ್ರೆ ಈ ಸಂದರ್ಭದಲ್ಲಿ ಷೇರುಗಳನ್ನು ಕೊಂಡ್ರೆ ಮುಂದೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೇಕಾದ್ರೆ ತುಂಬಾ ಜಾಸ್ತಿ ಲಾಭ ಬರುತ್ತೆ. ಇಲ್ಲದಿದ್ರೆ SIP ನಲ್ಲಿ ಷೇರುಗಳನ್ನು ತಗೊಳ್ಬೇಕಾದ್ರೆ ಅವುಗಳು ಕಾಸ್ಟ್ಲಿ ಅನಿಸುತ್ತೆ. ಸದ್ಯಕ್ಕೆ ಪುನಃ ಹಳೆಯ ರೇಟ್ ನಲ್ಲೇ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ನೋಡಿದ್ರೆ ಸುಮಾರು ಫೇಮಸ್ ಕಂಪನಿಗಳು 10 ವರ್ಷದ ಹಳೆಯ ವ್ಯಾಲ್ಯೂಯೇಷನ್ ನಲ್ಲಿ ಸಿಗ್ತಾ ಇದೆ ಮತ್ತು ಅವುಗಳಲ್ಲಿ ಹೈ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. ಈಗ ಆ ಷೇರುಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಲೋ ವ್ಯಾಲ್ಯೂಯೇಷನ್ಸ್ ಆಸ್ ಪರ್ 10-year average PE ರೇಷಿಯೋ. ಮೊದಲನೇದ್ದು HDFC ಬ್ಯಾಂಕು, PE ರೇಷಿಯೋ 16.8, 10-year average PE ರೇಷಿಯೋ 23.2, ಅಪ್ಸೈಡ್ ಆಸ್ ಪರ್ ಅನಾಲಿಸ್ಟ್ 29%. ಎರಡು ICICI ಬ್ಯಾಂಕ್, PE ರೇಷಿಯೋ 15.9, 10-year average PE ರೇಷಿಯೋ 19, ಅಪ್ಸೈಡ್ ಆಸ್ ಪರ್ ಅನಾಲಿಸ್ಟ್ 28%. ಮೂರು SBI, PE ರೇಷಿಯೋ 7.5, 10-year average PE ರೇಷಿಯೋ 12.8, upside as per analyst 29%. ಸಂವರ್ಧನ ಮದರ್ಸನ್, PE ರೇಷಿಯೋ 40.4, 10-year average PE ರೇಷಿಯೋ 50.9, upside as per analyst 21%. ಹಿಂಡಾಲ್ಕೋ ಇಂಡಸ್ಟ್ರೀಸ್, PE ರೇಷಿಯೋ ಸದ್ಯಕ್ಕೆ 12.3, 10-year average PE ರೇಷಿಯೋ 13.8, upside as per analyst 18%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಆರನೇದ್ದು SBI ಕಾರ್ಡ್ಸ್, PE ರೇಷಿಯೋ 32.8, 10-year average PE ರೇಷಿಯೋ 61.8, upside as per analyst 20%. ಕೋಟಕ್ ಮಹೀಂದ್ರ ಬ್ಯಾಂಕ್, PE ರೇಷಿಯೋ 20.2, now 10 ವರ್ಷದ average PE ರೇಷಿಯೋ 32.8, upside as per analyst 19%. ಇಂಡಸ್ಇಂಡ್ ಬ್ಯಾಂಕ್, PE ರೇಷಿಯೋ ಕರೆಂಟ್ 13.4, 10-year average PE ರೇಷಿಯೋ 19.9, upside as per analyst 18%. Axis Bank, PE ರೇಷಿಯೋ 13, 10-year average PE ರೇಷಿಯೋ 19.6 ಮತ್ತು upside as per analyst 19%. LIC, PE ರೇಷಿಯೋ 8.6, 10-year average PE ರೇಷಿಯೋ 19.7, upside as per analyst 29%. ಈ ಲಿಸ್ಟ್ ನಲ್ಲಿರುವಂತಹ ಕೆಲವು ಕಂಪನಿಗಳಿಗೆ 10 ವರ್ಷದ ಚರಿತ್ರೆ ಇಲ್ಲದೆ ಇರೋದ್ರಿಂದ ಅದೇನು ಆವರೇಜ್ PE ರೇಷಿಯೋ ಇದೆಯೋ ಆ ಲಿಸ್ಟ್ ಆದ ದಿನದಿಂದ ಅದನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ನಿಮ್ಮ ಮುಂದೆ ಆ ಲೆಕ್ಕವನ್ನು ಮಾತ್ರ ಇಟ್ಟಿದ್ದೇವೆ. ಯಾವುದಾದ್ರೂ ಒಂದು ಷೇರು ಟ್ರೇಡಿಂಗ್ ಅಟ್ ವ್ಯಾಲ್ಯೂಯೇಷನ್ ವಿಚ್ ಇಸ್ ಲೋವರ್ ದೆನ್ 10-year average ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟು ರೀಸನಬಲ್ ಆಗಿರ್ಬೋದು ಆ ರೇಟು ಸದ್ಯದ ಮಟ್ಟಿಗೆ ಅಂತ. ನಿಜ ಹೇಳಬೇಕು ಅಂತಂದ್ರೆ ಕೆಲವು ಸ್ಟಾಕ್ಸ್ HDFC ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕು, HUL, SBI ಇವೆಲ್ಲ ಆಲ್ ಟೈಮ್ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ಅಂದರೆ ಈ ಷೇರುಗಳನ್ನು ತಗೊಂಡಾಗ ನಾಳೆ ಬೆಳಿಗ್ಗೆನೆ ರ್ಯಾಲಿ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ರ್ಯಾಲಿ ಸ್ಟಾರ್ಟ್ ಆದಾಗ ಇಂತಹ ಷೇರುಗಳು ಬೇರೆ ಷೇರುಗಳಿಗಿಂತ ಜಾಸ್ತಿ ಮೇಲಕ್ಕೆ ಹೋಗ್ತವೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಅವು ಬಹಳ ಲೋ ವ್ಯಾಲ್ಯೂಯೇಷನ್ ಇದ್ದಾವೆ ಮತ್ತು ಅಪ್ಸೈಡ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಮುಂದಿನ 12 ತಿಂಗಳೊಳಗೆ ಅಂತ ಹೆಚ್ಚಿನ ಅನಲಿಸ್ಟ್ಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ, ರೋಹನ್ ಚಂದ್ರ ಚಾನೆಲ್ ಅಲ್ಲಿ 1 minute ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಹಾಕಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಂಕಿ ಅಂಶಗಳ ಪ್ರಕಾರ ಯಾವ ದೇಶದ ಸಿಟಿಸನ್ಶಿಪ್ ಅನ್ನು ಭಾರತದ ಜನ ಜಾಸ್ತಿ ನಂಬರ್ನಲ್ಲಿ ತಗೊಳ್ತಾ ಇದ್ದಾರೆ? ನಿಮ್ಮ ಮುಂದೆ 4 ಆಯ್ಕೆಗಳು: USA, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ. ಸರಿಯಾದ ಉತ್ತರವನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ
ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.